ಹಾಂ, ಈಗ ಲಾಸ್ಟ್ ಟೈಮು ನೀವು ಗಂಡ ಹೆಂಡತಿ ಸೇರುವಾಗ ಬೇಗ ಸ್ಖಲನ ಆಗ್ತದೆ, ಸ್ಟ್ರೆಂತ್ ಇಲ್ಲ ಅಂಥೇಳಿ ನಮ್ಮಲ್ಲಿ ಮೆಡಿಸಿನ್ ತಗೊಂಡ್ರಿ. ಈಗ ನಮ್ಮ ಮೆಡಿಸಿನ್ಸ್ ತಗೊಂಡ್ಮೇಲೆ ಇಂಪ್ರೂವ್ಮೆಂಟ್ ಇದೆ. ಓಕೆ, ಆ ಇಂಪ್ರೂವ್ಮೆಂಟ್ ಆಗಿರೋದಕ್ಕೇ ಈಗ ಮತ್ತೆ ನೀವು ನನ್ನ ಹತ್ರ ತೋರ್ಸಕ್ಕೆ ಬಂದಿದ್ದೀರಿ. ಈಗ ಗಡಿಸ್ತಾನ ಎಲ್ಲ ಇಂಪ್ರೂವ್ಮೆಂಟ್ ಇದೆ. ಈಗ ನಿಮ್ಮದು ವೀರ್ಯಾಣುವಿನ ಕ್ವಾಲಿಟಿ ಕಡಿಮೆ ಇದೆ ಅಂಥೇಳಿ ನೀವೀಗ ಮೆಡಿಸಿನ್ಸ್ ತಗೋಬೇಕು ಅನ್ನೋ ಉದ್ದೇಶ. ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಾವು ಲ್ಯಾಬಲ್ಲಿ ಏನೇ ಟೆಸ್ಟ್ ಮಾಡಿದ್ರೂ ಕೂಡ ಅದರಲ್ಲಿ ಗೊತ್ತಾಗೋದು ಸ್ಟ್ರಕ್ಚರಲ್ ಡಿಫಾರ್ಮಿಟೀಸ್ ಮಾತ್ರ ಗೊತ್ತಾಗುತ್ತೆ. ವೀರ್ಯಾಣು ಪರೀಕ್ಷೆ ಮಾಡಿದಾಗ ಅದರ ಆಕಾರ ಚೆನ್ನಾಗಿದೆಯಾ, ಕೌಂಟ್ಸ್ ಕರೆಕ್ಟ್ ಇದೆಯಾ, ಅದರದ್ದು ತಲೆ ಚೆನ್ನಾಗಿದೆಯಾ, ದೇಹ ಚೆನ್ನಾಗಿದೆಯಾ, ಬಾಲ ಚೆನ್ನಾಗಿದೆಯಾ, ಅಥವಾ ಮೊಟಿಲಿಟಿ ಚೆನ್ನಾಗಿದೆಯಾ ಅನ್ನೋದನ್ನು ಮಾತ್ರ ನಾವು ವೀರ್ಯಾಣು ಪರೀಕ್ಷೆಯಲ್ಲಿ ಗೊತ್ತಾಗೋಂಥದ್ದು. ಅಂದರೆ ಸ್ಟ್ರಕ್ಚರಲ್ ಡಿಫಾರ್ಮಿಟಿಯನ್ನು ಕಂಡುಹಿಡಿಬೋದು. ಫಂಕ್ಷನಲ್ ಡಿಫಾರ್ಮಿಟಿ ಈ ಲ್ಯಾಬ್ ಟೆಸ್ಟ್ಗಳಲ್ಲಿ ಗೊತ್ತಾಗಲ್ಲ. ಒಬ್ಬ ಮನುಷ್ಯ ಹೈಟ್ ಎಷ್ಟದನೆ, ವೆಯ್ಟ್ ಎಷ್ಟದನೆ, ಚೆಸ್ಟ್ ಎಷ್ಟಿದೆ, ಸೊಂಟ ಎಷ್ಟಿದೆ ಅನ್ನೋದನ್ನು ಕಂಡುಹಿಡಿದು ಕರೆಕ್ಟ್ ಇತ್ತು ಅಂದರೆ ಅವನ ಆರೋಗ್ಯವಂತ ಮನುಷ್ಯ ಅಂತ ಹೇಳಕ್ಕೆ ಬರಲ್ಲ. ಆಕಾರ ಚೆನ್ನಾಗಿದ್ದು ಅವನ ಒಳಗಡೆ ಆರ್ಗನ್ಸ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಫಂಕ್ಷನಲ್ ಡಿಫಾರ್ಮಿಟಿಯನ್ನು ಲ್ಯಾಬ್ ಟೆಸ್ಟಲ್ಲಿ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಈ ಟೆಸ್ಟಲ್ಲಿ ಆ ಫಂಕ್ಷನಲ್ ಡಿಫಾರ್ಮಿಟಿಯನ್ನು ಸರಿ ಮಾಡಲಿಕ್ಕೆ ಅಂತಲೇ ನಮ್ಮ ಆಯುರ್ವೇದ ಮೆಡಿಸಿನ್ಸ್ ಇರೋಂಥದ್ದು. ಅದು ಸಾಮಾನ್ಯವಾಗಿ ಕೊಡೋದು 4 months ಮೆಡಿಸಿನ್ಸ್. ಅದು ಮುಗಿದ ಮೇಲೆ ಮತ್ತೆ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಸೈಡ್ ಎಫೆಕ್ಟ್ ಅಂತೂ 0. ನಾವು ಕೂಡ ಆಹಾರದ ಜೊತೆಗೆ ಕೆಲವೊಂದು ಪಥ್ಯಗಳು, ಅದ್ರ ಜೊತೆಗೆ ನಾವು ಹೇಳಿಕೊಡುವಂತಹ ಡೇಟ್ಗಳಲ್ಲಿ ನೀವು ಸೇರಬೇಕು. ಬೀಜ ಫಲವತ್ತಾಗಿದೆ. ಬೀಜ ಅಂದರೆ ವೀರ್ಯವನ್ನು ಫಲವತ್ತು ಮಾಡ್ತೇವೆ. ಭೂಮಿನೂ ಫಲವತ್ತಾಗಿದೆ. ಭೂಮಿ ಅಂದರೆ ಮಹಿಳೆಯ ಗರ್ಭ, ಅದು ಕೂಡ ಆರೋಗ್ಯವಂತವಾಗಿರಬೇಕು. ಬೀಜನೂ ಫಲವತ್ತಾಗಿರಬೇಕು, ಭೂಮಿನೂ ಫಲವತ್ತಾಗಿರಬೇಕು. ಆವಾಗ ಆ ಭೂಮಿಯಲ್ಲಿ ಆ ಬೀಜವನ್ನು ಬಿತ್ತಿದರೆ ಮೊಳಕೆ ಬರುತ್ತೆ. ಅದು ಎರಡೂ ಆರೋಗ್ಯವಾಗಿದ್ದರೆ ಸಾಲದು, ಸಕಾಲದಲ್ಲಿ ಬಿತ್ತಬೇಕು. ನೀವು ಮಳೆಗಾಲದಲ್ಲಿ ಬಿತ್ತಿದರೆ ಮಾತ್ರ ಅದು ಮೊಳಕೆ ಹೊಡೆಯೋದು. ನೀವು ಯಾವಾಗ ಬೇಕಾವಾಗ ಬಿತ್ತಿದರೆ ಭೂಮಿನೂ ಕೆಲಸ ಮಾಡಲ್ಲ, ಬೀಜನೂ ಹೊರತೋಗ್ತದೆ. ಪ್ರಾಣಿ ಪಕ್ಷಿಗಳಿಗೆ ಗೊತ್ತಿದೆ ಯಾವ ಕಾಲದಲ್ಲಿ ಸೇರಬೇಕು ಅಂತಂದು. ನೀವು ರಂಗನತಿಟ್ಟು ಅಲ್ಲೆಲ್ಲ ಹೋಗ್ರಿ ಪಕ್ಷಿಧಾಮಗಳಲ್ಲಿ, ಆ ಪರ್ಟಿಕ್ಯುಲರ್ ಕಾಲಕ್ಕೆ ವಲಸೆ ಬರ್ತವೆ, ಅಲ್ಲಿ ಸಂತಾನಾಭಿವೃದ್ಧಿ ಮಾಡ್ಕೊಂತವೆ ಮತ್ತು ಹೋಗ್ತವೆ. ನಾಯಿಗಳು ನೋಡಿರ್ಬೋದು, ಈಗ ಆ್ಯಕ್ಚುಲಿ ಬ್ರೀಡಿಂಗ್ ಟೈಮ್. ಒಂದು ಹೆಣ್ಣಿನ ಹಿಂದ್ಗಡೆ ಒಂದು 10 ನಾಯಿಗಳು ಆಡ್ತಿರ್ತವೆ. ಈ ಟೈಮಲ್ಲಿ ಮಾತ್ರ ಸೇರ್ತವೆ, ಬೇರೆ ಟೈಮಲ್ಲಿ ಸೇರಲ್ಲ. ಇದು ಎಲ್ಲ ಪ್ರಾಣಿ ಪಕ್ಷಿಗಳಿಗೂ, ಪಕ್ಷಿ ಸಂಕುಲಕ್ಕೂ ಗೊತ್ತಿದೆ, ಮನುಷ್ಯನಿಗೆ ಗೊತ್ತಿಲ್ಲ. ಅವನಿಗೆ ಯಾವಾಗ ಬೇಕಾವಾಗ ಸೇರ್ತಾನೆ, ಅದು ಅಲ್ಲ. ಆ ಮಹಿಳೆಯ ಮುಟ್ಟ ಆಗಿದ್ದ ದಿನ, ಎಷ್ಟನೇ ವರ್ಷಕ್ಕೆ ಮೆಚೂರ್ ಆದ್ಲು, ಇದನ್ನೆಲ್ಲ ಕೆಲವೊಂದು ಇತಿಹಾಸಗಳನ್ನ ಕೇಳ್ಕೊಂಡು ನಾವು ಕೆಲವೊಂದು ಪರ್ಟಿಕ್ಯುಲರ್ ಲೆಕ್ಕಾಚಾರದಲ್ಲಿ ದಿನಗಳನ್ನು ಹೇಳ್ತೇವೆ. ಆ ದಿನಗಳಲ್ಲಿ ಮಾತ್ರ ಗಂಡ ಹೆಂಡತಿ ಸೇರಬೇಕು. ಆವಾಗ ಸೇರಿದರೆ ಮಾತ್ರ ಅದು ಗರ್ಭ ನಿಲ್ಲುತ್ತೆ, ಕಟ್ಟುತ್ತೆ, ಆ ಬೀಜ ಮೊಳಕೆ ಆಗ್ತದೆ, ಮಗುವಾಗಿ ಬೆಳೀತದೆ. ಬೇರೆ ದಿನಗಳಲ್ಲಿ ಸೇರಿದರೆ ವೇಸ್ಟ್. ಇದು ಆಯುರ್ವೇದದಲ್ಲಿ ಮಾತ್ರ ಈ ಲೆಕ್ಕಾಚಾರಗಳಿರೋಂಥದ್ದು. ಹಿಂಗೆ ಮಾಡಿದ್ದೀವಿ. 100 ಜನರಲ್ಲಿ 90 ಜನರಿಗೆ ಸಕ್ಸಸ್ ಆಗಿದೆ. ಇನ್ನು 10 ಜನ ನಮ್ಮಲ್ಲೂ ಫೇಲ್ ಆಗಿದೆ. ನಾನು ಮಾಡಿದ್ದೆಲ್ಲರೂ ಸಕ್ಸಸ್ ಆಗಿದೆ ಅಂತಲೂ ಹೇಳಂಗಿಲ್ಲ. ದೈವ ಬಲನೂ ಇರಬೇಕಾಗ್ತದೆ. ಅದಕ್ಕೆ ಇದು ಮಗುವನ್ನು ಪಡೆಯುವಂಥದ್ದು ಇದೆಯಲ್ಲ, ಪೂರ್ವ ಜನ್ಮ ಪುಣ್ಯ ಕೃತ್ ಅಂತ ಹೇಳ್ತಾರೆ, ಗೊತ್ತಾಯ್ತಲ್ಲ? ಹಿಂಗೆ ಈಗ ನೀವು ಪ್ರಶ್ನೆ ಕೇಳ್ತಿದ್ರಿ, ಗಂಡ ಹೆಂಡತಿ ಸೇರ್ಬೇಕಾದ್ರೆ ಎಷ್ಟು ನಿಮಿಷ ಸೇರಬೇಕು ಅನ್ನೋ ಪ್ರಶ್ನೆ ನಿಮ್ಮದು. ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ, ನಮ್ಮ ಚರಕ ಸಂಹಿತೆ, ವಾಗ್ಭಟ ಸಂಹಿತೆ ಮತ್ತು ಶಾರಂಗಧರ ಸಂಹಿತೆ ಅನ್ನೋ ಋಷಿಗಳು ಇವರು ಬರೆದಿರೋಂಥ ಸಂಹಿತೆಗಳ ಉಲ್ಲೇಖದ ಆಧಾರದ ಮೇಲೆ ಗಂಡು ಹೆಣ್ಣಿನ ಜೊತೆಗೆ ಮಿಲನವನ್ನು ನಡೆಸುವಾಗ ಅವನು ಮನಸ್ಸಿನಾಗ ಅನ್ಕೋಬೇಕು, ನನಗೆ ಸಾಕೀಗ, ನನಗೆ ಸ್ಖಲಿಸ್ಲಿ, ಅಂದರೆ ವೀರ್ಯ ಸ್ಖಲನ ಆಗಲಿ ಅಂತ ಅನ್ಕೊಂಡಾಗ ಅವನು ಸ್ಖಲನ ಆಗಬೇಕು. ಅವನು ಅನ್ಕೊಂಡಾಗ ಅದು ಡೌನ್ ಆಗಬೇಕು. ಅವನ ಜ್ಞಾನಕ್ಕೆ ಸಿಗದಂಗೆ ಸ್ಖಲನ ಆಗ್ತಾ ಇದೆ ಅಂತಂದರೆ ಅವನಿಗೆ ನರಗಳು ಸ್ಟ್ರೆಂತ್ ಇಲ್ಲ. ಅವನ ಇಂದ್ರಿಯ, ಅವನ ಮನಸ್ಸಿನ ಮೇಲೆ ಕಂಟ್ರೋಲ್ ಇಲ್ಲ. ಇಂದ್ರಿಯದ ಕಂಟ್ರೋಲು ಅವನ ಮನಸ್ಸಿಗೆ ಸಿಗ್ತಾ ಇಲ್ಲ ಅಂತ ಅರ್ಥ ಆಗ್ತಿದೆಯಲ್ಲ? ಮಹಿಳೆಗೂ ತೃಪ್ತಿ ಆಗಬೇಕು, ಗಂಡಿಗೂ ತೃಪ್ತಿ ಆಗಬೇಕು. ಮಹಿಳೆ ಹೇಳಬೇಕು, ನನಗೆ ಸಂಪೂರ್ಣ ತೃಪ್ತಿ ಆಯಿತು. ಮಹಿಳೆಗೂ ಕೂಡ ಸ್ಖಲನ ಆಗ್ತದೆ, ಇದು ಗೊತ್ತಿಲ್ಲ ಭಾಳಷ್ಟು ಜನರಿಗೆ. ಅವಳು ಸಾಕು ಅಂತ ಹೇಳಬೇಕು.
ಆವಾಗ ನೀವು ನಿಮ್ಮ ಮನಸ್ಸಿಗೆ ಹೇಳಿ ನಿಮ್ಮ ಇಂದ್ರಿಯಕ್ಕೆ ಆರ್ಡರ್ ಕೊಟ್ಟು ಸಾಕಿನ್ನ ಅಂತಂದಾಗ ಡೌನ್ ಆಗೋದು. ಅದು ಆ್ಯಕ್ಚುಯಲ್ ಟೈಮಿಂಗ್ ಅಂತ ಹೇಳ್ತಾರೆ. 5 ನಿಮಿಷ ಮಾಡಿದರೆ ಸರಿ, 10 ನಿಮಿಷ ಮಾಡಿದರೆ ಸರಿ, ಅರ್ಧ ಗಂಟೆ ಮಾಡಿದರೆ ಸರಿ. ಇಟ್ ಈಸ್ ಎ ರೂಡ್ ಆನ್ಸರ್, ಅನ್ಸೈಂಟಿಫಿಕ್ ಆನ್ಸರ್ ಅಂತ. ಇದು ನಾನು ಹುಟ್ಟಿಸ್ಕೊಂಡು ಹೇಳ್ತಿರೋ ಅಂತ ಆನ್ಸರ್ ಅಲ್ಲ, ಇದು ಗ್ರಂಥ ಆಧಾರಿತ. ಗೊತ್ತಾಯ್ತಲ್ಲ? ಹಿಂಗಿದೆ. ಇದಕ್ಕೆ ರಸಾಯನ ವಾಜೀಕರಣ ಔಷಧಿಗಳು ಅಂತ ಹೇಳ್ತಾರೆ. ವಾಜೀಕರಣ ಅಂತಂದರೆ, ವಾಜಂ ಅಂದರೆ ಸಂಸ್ಕೃತದಲ್ಲಿ ಕುದುರೆ. ಕುದುರೆಗೆ ಆಸಕ್ತಿ ಇದೆ, ಅದಕ್ಕೋಸ್ಕರನೇ ಹಾರ್ಸ್ ಪವರ್ ಅಂತ ಹಾಕೋದು. ನೀವು ನೋಡಿದ್ರೆ ಆ ಥರದ ಮಾತ್ರೆಗಳು, ಸೆಕ್ಸ್ ಮಾತ್ರೆಗಳ ಮೇಲೆಲ್ಲ ಕುದುರೆ ಚಿತ್ರ ಕೊಟ್ಟಿರ್ತಾರೆ. ಕುದುರೆಗೆ ಹೆಚ್ಚಿನ ಸ್ಟ್ರೆಂತ್ ಇರುತ್ತೆ, ಅದಕ್ಕೆ ಕುದುರೆಗೆ ಕಂಪೇರ್ ಮಾಡ್ತಾರೆ ಈ ಪವರನ್ನು, ಹಾರ್ಸ್ ಪವರ್ ಅಂತ. ಹಿಂಗಿದೆ, ಹಿಂಗೆ ಕೊಟ್ಟಿದ್ದೀವಿ. ಈ ಮೆಥಡನ್ನು ಯೂಸ್ ಮಾಡಿದರೆ ಭಾಳಷ್ಟು ಜನರು ಸಕ್ಸಸ್ ಆಗಿದ್ದಾರೆ. ಸಕ್ಸಸ್ ಆಗಿರೋ ಅಂಥದ್ದನ್ನು ನಾವು ವಿಡಿಯೋಗಳನ್ನ ಕೆಲವನ್ನ ಹಾಕಿದ್ವಿ. ನಾವು ವಿಡಿಯೋಗಳನ್ನು ಹಾಕಿರೋ ಅಂಥದ್ದು ನಮ್ಮಲ್ಲಿ ಬಂದು ಸಕ್ಸಸ್ ಆಗಿರುವ 1% ಮಾತ್ರ. ಎಷ್ಟೋ ಜನರಿಗೆ ಸಕ್ಸಸ್ ಆಗಿರೋ ಅಂಥದ್ದು ಮತ್ತೆ ನಿಮ್ಗೆ ಬಂದು ಇಲ್ಲಿ ಹೇಳಲ್ಲ, ಫೋನ್ ಮಾಡಿ ಹೇಳ್ತಾರೆ. ಅವರಾಗಿ ಬಂದು ಕೆಲವರು ಹೇಳ್ತಾರೆ, ಹಾಕ್ರಿ ಸರ್ ನನಗೆ ಖುಷಿಯಾಗಿದೆ, ಹಾಕ್ರಿ ವಿಡಿಯೋ 4 ಜನಕ್ಕೆ ಗೊತ್ತಾಗಲಿ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಮಾತ್ರ ಹಾಕೋಂಥದ್ದು. ನಾವು ಹಾಕಿರೋದಕ್ಕಿಂತ ಎಷ್ಟೋ ಪಟ್ಟು ನಮಗೆ ಗೊತ್ತೇ ಇರಲ್ಲ. ಎಷ್ಟೋ 10 ವರ್ಷ ಆದಮೇಲೆ, ಸಾರ್ ನೀವು ಮೆಡಿಸಿನ್ ಕೊಟ್ಟಿದ್ವಲ್ಲ ಆವಾಗ ಮಗು ಹುಟ್ಟಿದ್ದು ನೋಡ್ರಿ, 10 ವರ್ಷದ ಮಗು ಆಗಿದೆ ಅಂತ. ಈಗ ನಾನು ಡಾಕ್ಟರ್ಗೆ 25 ವರ್ಷ ಆಯ್ತು. 25 ವರ್ಷದಿಂದ ನಾನು ಕೊಟ್ಟಿರೋಂಥದ್ದು ಮಕ್ಕಳೆಲ್ಲ 25 ವರ್ಷ ಆಗಿರ್ತಾರೆ. ಹಿಂಗಿರುತ್ತೆ. ಇದು ನಮ್ಮದು ಈ ಪುಂಸವನ ವಿಧಿ ಅಂತ, ಅಂದರೆ ಈ ಬಂಜತನಕ್ಕೆ ಕೊಡುವಂತಹ ಟ್ರೀಟ್ಮೆಂಟಿನ ಕ್ರಮ. ಇದ್ರ ಬಗ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಕೇಳ್ಬೋದು. ಅವಶನ ಆಗಿದೆ. ಅವಶನ ಹಲವಾರು ಕಾರಣ ಇರ್ಬೋದು, ಅದು ಏನೇ ಕಾರಣ ಇರ್ಬೋದು. ಒಂದು, ಮಹಿಳೆಯ ಗರ್ಭದ ಆರೋಗ್ಯ ಸರಿ ಇಲ್ಲದೆ ಇರ್ಬೋದು. ಇನ್ನೊಂದು, ವೀರ್ಯಾಣುವಿನ ಆಕಾರ ಎಲ್ಲ ಸರಿ ಇದೆ, ಅದ್ರ ಕ್ವಾಲಿಟಿ ಕಮ್ಮಿ ಇರಬಹುದು. ಅಥವಾ ಸರಿಯಾದ ಋತುವಿನಲ್ಲಿ ನೀವು ಸೇರದೇ ಇರೋಂಥದ್ದು. ಇದೆಲ್ಲದೂ ಕಾರಣ ಆಗ್ತದೆ. ಇದನ್ನೆಲ್ಲದನ್ನು ಕನ್ಸಿಡರ್ ಮಾಡ್ಕೊಂಡು ನಾವು ಕೊಟ್ಟಲ್ಲಿ ಸಕ್ಸಸ್ ರೇಟು ಜಾಸ್ತಿ ಇದೆ. ಹಾಗಂತ ವಾರಂಟಿ ಕೊಡ್ತೀರಾ? ನೋ ಗ್ಯಾರಂಟಿ, ನೋ ವಾರಂಟಿ. ಪ್ರಯತ್ನ ನಮ್ಮದು. ಈವನ್ ನಿಮಗೆ IVF ಮಾಡಿದ್ರೂ ಕೂಡ ಗ್ಯಾರಂಟಿ ಕೊಡಲ್ಲ. ಕೊಡ್ತಾರೆ ಯಾರಾದ್ರು ಹೇಳ್ತಾರೆ? ಯಾರೂ ಹೇಳಲ್ಲ. ಕೊಟ್ಟರೆ ಅದನ್ನು ನಾನು ತಿಂದು ತೋರಿಸ್ತೀನಿ. ಅಷ್ಟು ಸೇಫೆಸ್ಟ್ ಮೆಡಿಸಿನ್ಸ್ ಇರುತ್ತೆ. ಕ್ಲಿಯರಾ? ಮತ್ತೇನಾದ್ರು ಡೌಟ್ ಇದೆಯಾ? ಈಗಂತೂ ನಿಮ್ಮ ದೌರ್ಬಲ್ಯದ ಬಗ್ಗೆ ಏನೂ ಸಮಸ್ಯೆ ಇಲ್ಲ. ಕರೆಕ್ಟ್, ರೈಟ್? ಆಮೇಲೆ ನಮ್ಮ ಮೆಡಿಸಿನ್ ಸೈಡ್ ಎಫೆಕ್ಟ್ ನಿಮಗೆ? ನೋ ಸೈಡ್ ಎಫೆಕ್ಟ್ಸ್. ಕ್ಲಿಯರ್?